ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತೇನೆ. ಯೋಬನ ಪುಸ್ತಕ 33ನೇ ಅಧ್ಯಾಯದ 31ನೆಯ ವಚನ. ಯೋಬನೇ, ನನ್ನ ಕಡೆಗೆ ಗಮನವಿಟ್ಟು ಕೇಳು, ಮೌನವಾಗಿರು, ನಾನೇ ಮಾತನಾಡುವೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರ ವಾಕ್ಯದಿಂದ ಈ ದಿನ ನಾವು 3 ಸಂಗತಿಗಳನ್ನು ಕಲಿತುಕೊಳ್ಳುತ್ತೇವೆ. ಮೊದಲನೆಯದಾಗಿ ಗಮನವಿಟ್ಟು ಕೇಳು, ಎರಡನೆಯದಾಗಿ ಮೌನವಾಗಿರು, ಮೂರನೆಯದಾಗಿ ನಾನೇ ಮಾತನಾಡುತ್ತೇನೆ ಎಂಬುದಾಗಿ 3 ಸಂಗತಿಗಳನ್ನು ದೇವರು ಮಾತನಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯರೇ, ನಾವು ಅನೇಕ ಸಾರಿ ಕೇಳಿಸಿಕೊಳ್ಳುವುದರಲ್ಲಿ ಬಹಳ ನಾವು ನಿರಾಸಕ್ತಿಯನ್ನು ತೋರಿಸುವಂಥವರಾಗಿದ್ದೇವೆ. ಯಾಕೆಂದರೆ ನಾವು ಹೇಳುವುದನ್ನು ಬೇರೆಯವರು ಕೇಳಿಸಿಕೊಳ್ಳಬೇಕೆಂಬುದಾಗಿ ಬಯಸುವಂಥ ಜನರು ನಾವಾಗಿದ್ದೇವೆ. ಆದುದರಿಂದ ನಾವು ಕೇಳಿಸಿಕೊಳ್ಳುವುದು ಬಹಳ ಕಮ್ಮಿ. ಆದ್ದರಿಂದ ದೇವರ ವಾಕ್ಯವು ಹೇಳುತ್ತದೆ, ಯೋಬನೇ, ನಾನು ಹೇಳುವುದನ್ನು ಕೇಳಿಸಿಕೊ, ಗಮನವಿಟ್ಟು ಕೇಳು ಎಂಬುದಾಗಿ ದೇವರು ಯೋಬನಿಗೆ ಹೇಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಎರಡನೇದಾಗಿ ಹೇಳ್ತಾರೆ, ಮೌನವಾಗಿರು. ನಾನು ಮಾತನಾಡುವಾಗ, ನಾನು ನಿನ್ನೊಟ್ಟಿಗೆ ಸಂಭಾಷಿಸುವಾಗ, ನಾನು ನಿನ್ನ ಜೀವಿತದಲ್ಲಿ ಯಾವ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೇನೆ ಎಂಬ ವಿಷಯಗಳನ್ನು ನಿನಗೆ ವಿವರಿಸುವಾಗ ಸುಮ್ಮನೆ ಗಮನವಿಟ್ಟು ಕೇಳಿಸಿಕೊ, ಮೌನವಾಗಿರಬೇಕು, ನೀನು ಮಾತನಾಡಬಾರದು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುವಂಥದ್ದಾಗಿದೆ. ಪ್ರಿಯರೇ, ನಾನು ಮತ್ತು ನೀವುಗಳು ಕೂಡ ಅನೇಕ ಸಾರಿ ಕೇಳಿಸಿಕೊಳ್ಳುವುದರಲ್ಲಿ ಆಸಕ್ತಿಯನ್ನು ತೋರಿಸುವುದಿಲ್ಲ. ನಾವು ಯಾವಾಗಲೂ ನಾವೇ ಮಾತನಾಡಬೇಕೆಂಬುದಾಗಿ ಬಯಸ್ತೇವೆ. ಆದರೆ ಇಲ್ಲಿ ದೇವರು, ನಾನು ಮಾತನಾಡ್ತೇನೆ, ನೀವು ಮೌನವಾಗಿದ್ದು ಕೇಳಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ನಾವು ಅದಕ್ಕೆ ವಿಧೇಯರಾಗುವುದು ಬಹಳ ಪ್ರಾಮುಖ್ಯವಾದಂಥದ್ದಾಗಿದೆ. ಆದುದರಿಂದ ಮೌನವಾಗಿದ್ದು ದೇವರ ವಾಕ್ಯವನ್ನು ಗಮನವಿಟ್ಟು ಕೇಳಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.